ಸ್ನೇಹಿತರೆ, ನಾವಿವತ್ತು ಹೊಸಕೋಟೆ ಕಡೆಗೆ ಹೊರಟಿದೀವಿ. ಸೊ ರೇಷ್ಮೆ ಕೃಷಿ ಹೆಂಗ್ ಮಾಡೋದನ್ನ ಮೇಡಮ್, ಮತ್ತೆ ಮನೆ ಇದ್ಮೇಲೆ ಸ್ಟ್ಯಾಂಡ್ ಮಾಡ್ಕೊಂಡು ಸೊಪ್ಪು ಬೇಕಂದ್ರೆ ಪಾರ್ಟ್ ಆಫ್ ಜಾಬ್ ಇದಪ್ಪ ಇದು. ಈ ಗೂಡು ಬಿಡಿಸೋ 3 ದಿನ ಬಿಡ್ತೀರಿ, 3 ದಿನ ಬಿಡಿಸಿ ಸಿಲ್ಗಾಟ ಹುಳುಗಳನ್ನ ನಾವು ತಂದ್ವಿ. ಸೊ ಏನ್ ಸೊಪ್ಪು ಹಾಕ್ತಾರೆ? ನೇರಳೆ ಸೊಪ್ಪು. ಹಿಪ್ನೇರಳೆ. ಅದು ಹಿಪ್ನೇರಳೆಗೆ ಬೆಳೆಸ್ಕೊಂಡು ಸೊಪ್ಪು ಅದೇ 3 ಸೊಪ್ಪು ಅಂತ ಹಾಕಿ ಹೋದ್ರೆ ಇದಾಗುತ್ತೆ. ಚಂದ್ರಂಕಿ ಅಂತ ಇದು ಬಾಡಿಗೆ ತಕೊಂಡು ನಾವು ಹಾಕ್ತೇವೆ. ಸೊ ಇದಕ್ಕೆ ಹಾಕಿದ್ಮೇಲೆ ನೆಕ್ಸ್ಟ್ ಎಷ್ಟು ದಮ್ಯ ಬೇಕಾಗುತ್ತೆ ಈಗ ರೇಷ್ಮೆ ಆಗಕ್ಕೆ? ಇದು 24 ಇದಾಗುತ್ತೆ. ಸುತ್ತದ ಗಟ್ಟಿ ಬರಕ್ಕೆ 3 ದಿನ. ಓಕೆ. ಸೊ ಎಷ್ಟು ಹುಳುಗಳು ಇಷ್ಟೇ ಲೆಕ್ಕ ಅಂತ ಇದೆಯಾ ಅಥವಾ ನಾರ್ಮಲ್ ಆಗಿ ಹಾಕ್ತಾ? ಇಲ್ಲ, ನಾರ್ಮಲ್ ಅಲ್ಲಿ 1 kg 1/4 kg ಬರ್ತದೆ ಒಂದ್ ಚಂದಂಗಿಗೆ. ಇವತ್ತು ನೀರಲ್ಲಿ 460 ರೂಪಾಯಿ ಇದೆ. ಸ್ವಲ್ಪ ಬೇಗ ಕುಣ್ಕೊಂಡು ಬೇಗ ಮಾಡಿದ್ರೆ ಮಾಡ್ಬೋದು. ಒಂದ್ 2 ಲಕ್ಷ ಮಾಡ್ಕೊಂಡು ಸೀಟ್ ಮಾಡಬಹುದು. ಪ್ರಾಫಿಟ್ ಅಂದ್ರೆ ಏನು? ಪ್ರಾಫಿಟ್ ರೇಟ್ ಮೇಲೆ ಹೋಗುತ್ತೆ. ಅದು ರೇಟ್ ಮೇಲೆ ಇವಾಗ ಮೊನ್ನೆ ನಾನು ಬೆಳೆದಾಗ 70 ರೂಪಾಯಿ ಬಂದಿದ್ದೀನಿ. ಗೂಡು 70 ರೂಪಾಯಿ ಮಾಡಿದೀನಿ. ಲಾಸ್ಟ್ ಪ್ರಾಫಿಟ್ ಎಷ್ಟಿತ್ತು ಅಣ್ಣ ನಿಮ್ಗೆ? 34,000 ಇತ್ತು.